ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು. ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು. ಪಡೆಯುವ ಮನಸ್ಸಿದ್ದರೆ ಜಯವನ್ನೇ ಪಡಿ ಎನ್ನುವಂತಹ ಮಹಾನ್ ಪ್ರೇರಕರಾದ ವಿವೇಕಾನಂದರ ಸ್ಫೂರ್ತಿಯ ವಾಣಿಯನ್ನು ಸ್ಮರಿಸುತ್ತಾ, ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ ಶಾಂತರೂಪೇ ಶಶಿಧರೆ ಸರ್ವಯೋಗಿ ನಮೋ ನಮಃ ವಿದ್ಯಾದೇವತೆಯಾದ ಶಾರದಾಂಬೆಯ ಚರಣ ಕಮಲಗಳಿಗೆ ನಮಿಸುತ್ತಾ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಶಿಕ್ಷಕಿಯಾದ ಕುಮಾರಿ ಅರ್ಪಿತಾ ಮೇಡಮ್ ಅವರಿಂದ. ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸಹ ಸೇರಿ, ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಇವತ್ತು ಒಂದು ಕಾರ್ಯಕ್ರಮ, ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಈಗ ಪ್ರತಿಭೆ ಪುರಸ್ಕಾರ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಪ್ರತಿಭೆ ಇದೆಯಾ ಅವರಿಗೆ ಪುರಸ್ಕಾರವನ್ನು ನಾವೆಲ್ಲರೂ ಸಹ ಸೇರಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಏಕೆಂದರೆ ಪುರಸ್ಕಾರ ಅಂದರೆ ಪ್ರೋತ್ಸಾಹ, ಅವರಿಗೆ ಬೆನ್ನು ತಟ್ಟುವಂಥ ಒಂದು ಕಾರ್ಯಕ್ರಮ. ಯಾರ್ಯಾರು ಈ ಒಂದು SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳು ಹಾಗೂ 5ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಹಾಗೂ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು, ಇವರಿಗೆ ಒಂದು ಪುರಸ್ಕಾರವನ್ನು ನಾವು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ವತಿಯಿಂದ ನಾವೆಲ್ಲರೂ ಸಹ ಸೇರಿ ಇವತ್ತು ಕೊಡ್ತಾ ಇದ್ದೀವಿ. ಯಾಕಂತಂದರೆ ಇದು ಒಂದು ಸಂಭ್ರಮವಾಗಿರುವಂಥ ಒಂದು ವಿಚಾರ. ಯಾಕೆಂದರೆ ನಮ್ಮ ಶಾಲೆಗಳಿಗೆ ಮತ್ತು ಇಡೀ ಗ್ರಾಮಕ್ಕೆ ಒಂದು ಕೀರ್ತಿ ತಂದಂತಹ ಮಕ್ಕಳು ಇವರೆಲ್ಲರಿಗೂ ಸಹ ನಾವು ಇಲ್ಲಿಗೆ ಬೆನ್ನು ತಟ್ಟುವಂಥ ಒಂದು ಪ್ರೋತ್ಸಾಹದ ಕೆಲಸವನ್ನು ಮಾಡಲೇಬೇಕು. ಯಾಕೆಂತಂದರೆ ಈ ಒಂದು ಪ್ರೋತ್ಸಾಹ, ಉತ್ಸಾಹ ನಾವು ಕೊಟ್ಟಾಗ ಮಾತ್ರ ಮುಂದಿನ ಒಂದು ಪೀಳಿಗೆ ನಮಗೆ ಒಂದು ಆದರ್ಶವಾಗುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವೆಲ್ಲರೂ ಸಹ ಸೇರಿ ಹಮ್ಮಿಕೊಂಡಿದ್ದೀವಿ. ನೀವು ಮುಂದೆ ಕೂಡ ಈ ಒಂದು ಪ್ರತಿಭೆಯನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನೂ ಹೆಚ್ಚು ಕೀರ್ತಿಯನ್ನು ನಮ್ಮ ಶಾಲೆಗೆ ತರಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಸಂತೋಷ ಅನಿಸ್ತು. ಇಷ್ಟೊಂದು ಇನ್ವಾಲ್ವ್ಮೆಂಟು ಈಗಾಗಲೇ ಹೇಳಿದಾಗ ಯಾವ ಊರಲ್ಲೂ ನಡೆಯೋಲ್ಲ. ಸುಮಾರು ಜನ ದಾನಿಗಳು, ಸುಮಾರು ಜನ ಪ್ರೋತ್ಸಾಹ ನೀಡುವವರು ಇಲ್ಲಿದ್ದಾರೆ. ಹಾಗಂದ್ರೆ ನನಗೂ ಕೂಡ ಕೆಲಸದ ಒತ್ತಡ ಇದ್ರು, ಹೇಳಿದ್ರು, ಹಾಗಾಗಿ ಬಂದಿದ್ದಾಯ್ತು. ಇಲ್ಲಿ ಬಂದು ನಿಜಕ್ಕೂ ತುಂಬ ಸಂತೋಷ ಅನಿಸ್ತಾ ಇದೆ. ಭಕ್ತಿ ದಾನಗಳಲ್ಲಿ ನಾನು ನೆರೆತರಬೇಕು, ಭಕ್ತಿ ದಾನಗಳಲ್ಲಿ ನಾನು ನೆರೆತರಬೇಕು. ನಾನೆಂಬ ರೋಗ ನೀಗಿದರೆ ಗುರುಬೋಧೆ ಕಾರ್ಯಪಡಿಸುವುದು ಸರ್ವ. ಹೀಗಾಗಿ ಈ ಒಂದು ಪ್ರತಿಭೆಗೆ ಹಳೆ ವಿದ್ಯಾರ್ಥಿ ಸಂಘ ಮತ್ತು KPS ಪ್ರೌಢಶಾಲೆಯಿಂದ ಪ್ರತಿಭೆಯನ್ನು ಬೆಳೆಸ್ತಕ್ಕಂಥ ಪ್ರೇರಣೆ ಈಗ ನಡೀತಾ ಇದೆ. ಈ ಪ್ರೇರಣೆಗೆ ನೀವು ಎಲ್ಲ ಶಿಕ್ಷಕ ಬಂಧುಗಳು ಮೊದಲನೇದಾಗಿ ಮುಖ್ಯ ಕಾರಣಕರ್ತರಾಗಿತ್ತು. ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹೊರಗಿಂದ ಏನು ಪೋಷಣೆ ಅಥವಾ ಪ್ರೇರಣೆ ನಡೆಸ್ಬೋದು, ಆದರೆ ಆಂತರಿಕ ಪ್ರೇರಣೆ, ಆಂತರಿಕ ಏನು ಜ್ಞಾನದ ತಿಳುವಳಿಕೆ ಇದೆ ಅದನ್ನು ಹೆಚ್ಚಿಸ್ತಕ್ಕಂಥದ್ದು ಈ ಶಾಲೆಯ ಶಿಕ್ಷಕ ಬಂಧುಗಳು. KPSC ಶಾಲೆ, ಪ್ರೌಢಶಾಲೆ ಆಗಿರ್ಬೋದು. ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಆ ರೋಹಿಣಿ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಯಾರಾದರೂ ಬಂದ್ಬಿಟ್ಟು ಆ ಒಂದು ಪ್ರತಿಭಾ ಪುರಸ್ಕಾರವನ್ನು ಪಡಿಬೇಕಂತ ಕೇಳ್ಕೊಳ್ತೀವಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಸರ್ಕಾರವನ್ನು ಮಾಡಬೇಕು ಅಂತಂದು ಹೇಳ್ಬಿಟ್ಟು ತೀರ್ಮಾನ ಮಾಡಿದಾಗ ಸಂಘದ ವತಿಯಿಂದ ಎಲ್ಲಿ ಮಾಡಿದರೆ ಸೂಕ್ತ ಅಂತಂದು ಹೇಳ್ಬಿಟ್ಟು ನೋಡಿ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಈ ವರ್ಷ ಪ್ರಾರಂಭ ಮಾಡೋಣ ಅಂತ ಹೇಳಿಬಿಟ್ಟು ಸಂಘದಲ್ಲಿ ತೀರ್ಮಾನ ಮಾಡಿಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದನ್ನು ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಏನು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀರಿ ನೀವೆಲ್ಲರೂ ಮುಂದಿನ ವರ್ಷ ಇದೇ ರೀತಿ ವೇದಿಕೆ ಮೇಲೆ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ.